ಲಂಡನ್ ಏನ್ ತಮಾಷೆ ಮಾಡ್ತಿದ್ಯಾ? ಇಲ್ಲ ಕಣೆ, ಸೀರಿಯಸ್ ಆಗಿ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ. ವಾವ್, ಹೊಡ್ದಿಯಲ್ಲ ಬಂಗಾರ ಜಾಕ್ ಪಾಟು. ಕಂಗ್ರಾಟ್ಸ್ ಕಣೆ, ನಂಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇಂಥ ಚಾನ್ಸ್ ಯಾರಿಗೆ ತಾನೇ ಸಿಗುತ್ತೆ? ನೀನ್ ಪಕ್ಕಾ ಅದೃಷ್ಟವಂತೆ. ಹ್ಞೂ ರಮ್ಯಾ, 10,000 ರೂಪಾಯಿ ಸಂಬಳ ಸಿಕ್ಕರೆ ಸಾಕು ಅಂತ ಇದ್ದವಳಿಗೆ ಆ ದೇವರು ಕನ್ಸನ್ ಮೀರಿದ ಅವಕಾಶಗಳನ್ನ ಕೊಡ್ತಾ ಇದ್ದಾನೆ. ಸುಮ್ನೆನಾ? ನೀನ್ ಟ್ಯಾಲೆಂಟು ಮತ್ತೆ ಹಾರ್ಡ್ ವರ್ಕ್ ಸಿಕ್ಕಿರೋದಿದು. ಆರ್ಯ ಸರ್ ಬರ್ತಿದ್ದಾರೆ ತಾನೆ? ವಾರೆ ವಾ, ಲಂಡನ್ ಬ್ರಿಡ್ಜು, ಕ್ವೀನ್ ಪ್ಯಾಲೇಸು ಎಲ್ಲಾನು ನೋಡ್ಕೊಂಡ್ ಬಾ. ಮತ್ತೆ ಇವಾಗ ಬೇರಲ್ಲಿ ಸಿಕ್ಕಾಪಟ್ಟೆ ಚಳಿ, ಸುತ್ತಾಡಕ್ ಹೋಗ್ಬೇಕಾದ್ರೆ ಹುಷಾರು. ಏಯ್ ಸುಮ್ಮನೆ ಇರೆ. ಅಷ್ಟಕ್ಕೂ ನಾವಲ್ಗೆ ಹೋಗ್ತಿರೋದು ಕಾನ್ಫರೆನ್ಸ್ ಕೆಲ್ಸದ ಮೇಲೆ. ನಮ್ಗಲ್ಲೆಲ್ಲ ಸುತ್ತಾಡಕ್ಕೆ ಅಷ್ಟು ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನಿಂದ ಆರ್ಯ ಸರ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ, ನಾನು ಚೆನ್ನಾಗಿ ಕೆಲಸ ಮಾಡ್ತೀನ ಅನ್ನೋದೇ ನನಗೆ ಸಣ್ಣ ಭಯ ಕಣೆ. ಹುಚ್ಚಿ, ನೀನ್ ಎಬಿಲಿಟಿ ಏನಂತ ಆರ್ಯ ಸರ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಿರೋದು. ಕರ್ಕೊಂಡೋಗಿ ಹಾಗೆ ಅಂತೂ ವಾಪಸ್ ಕರ್ಕೊಂಬರಲ್ಲ, ಖಂಡಿತ ಸುತ್ತಾಡಿಸ್ತಾರೆ. ಮಜಾ ಮಾಡ್ಕೊಂಬ. ನೋಡೋಣ ನೋಡೋಣ ಅಲ್ಲ, ನೀನ್ ಅಲ್ಲಿವರೆಗೂ ಹೋಗಿ ಏನು ಮಾತಾಡದೆ ಅಂತ ಇದ್ರೆ ಎಲ್ಲೋ ಈ ಹುಡ್ಗಿಗ್ ಲಂಡನ್ ಇಷ್ಟ ಆಗ್ತಿಲ್ವೇನೋ ಅಂತ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಾರೆ. ಹುಷಾರು. ಅಂತೂ ನಮ್ ಹುಡ್ಗಿನೂ ಲಂಡನ್ ರಿಟರ್ನ್ ಆಗ್ತಿದ್ದಾಳೆ. ಹೋಗೆ. ಅರೆ, ನಿಂಗಿಂತ ನಾನೇ ಎಕ್ಸೈಟೆಡ್ ಆಗಿದ್ದೀನಲ್ಲೇ. ಹ್ಞೂ ರಮ್ಯಾ, ಪ್ರೀತಿ ವಿಷಯ ಗೊತ್ತಾದ್ಮೇಲಂತೂ ನನಗದ್ರ ಮುಂದೆ ಬೇರೆ ಯಾವ ವಿಷಯನೂ ದೊಡ್ಡದಂತ ಅನಿಸ್ತಾನೆ ಇಲ್ಲ. ಅದ್ರಲ್ಲೇ ತೆಲಾಡ್ತಾ ಇದ್ದೀನಿ. ಹಲೋ ಅನುಸಿರಿ ಮನೆಯವ್ರೆ, ಸ್ವಲ್ಪ ಆ ಕಡೆ ಈ ಕಡೆ ನೋಡಿ. ಇದು ವಟಾರ. ಆದ್ರೆ ನನಗೆ ಮೋಡಗಳ ಜೊತೆನೆ ತೇಲಾಡೋಗಾಗ್ತಿದೆ ಗೊತ್ತಾ. ನಿನಗಿದೆಲ್ಲ ಎಲ್ಲಿ ಗೊತ್ತಾಗ್ಬೇಕು? ಫ್ಲೈಟ್ ಟಿಕೆಟ್ ಇಲ್ದಲೆ ಹಾರಾಡ್ಬೋದು ಗೊತ್ತಾ ಪ್ರೀತಿ ಮಾಡಿದ್ರೆ. ಸರಿ ಹೋಯ್ತು. ಏಯ್, ಟಿಕೆಟ್ ಅಂದಾಗ ನೆನ್ಪಾಯ್ತು, ಹಾಲ್ ಟಿಕೆಟ್ ಬಂದಿದೆ ಅನ್ನೋ. ಅಷ್ಟು ಬೇಗ ಎಕ್ಸಾಮಾ? ಮತ್ತಿನ್ನೇನು, ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಲ್ವ ರಮ್ಯಾ? ಆಕಾಶದಲ್ಲಿ ತೇಲಾಡೋ ಮಿಸ್ ದೇವತೆ. ಸದ್ಯಕ್ಕೆ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದೆ ಲಂಡನ್ಗೆ ಹೋಗಿದ್ ಬಾ. ಆಮೇಲೆ ಹಾಲ್ ಟಿಕೆಟ್ ಅಲ್ಲಿ ಎಕ್ಸಾಮ್ ಡೇಟ್ ಚೆಕ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೋ. ಅಕಸ್ಮಾತ್ ಎಕ್ಸಾಮ್ ಸರಿಯಾಗಿ ಮಾಡಿಲ್ಲ ಅಂದ್ರೆ? ಸರಿಯಾಗಿ ಮಾಡಕ್ಕಂತಾನೆ ಸಪ್ಲಿಮೆಂಟ್ರಿ ಇರೋದು, ಹೋಗ್ಬಾ. ಸರಿ, ನಾನು ಅಪ್ಪ ಅಮ್ಮಂಗೆ ಹೇಳ್ತೀನಿ. ಬಾಯ್. ಸರ್, ನೀವ್ ಯಾಕೆ ಇಷ್ಟ ಆಟ ಆಡಿಸ್ತಿದ್ದೀರಾ? ಆರ್ಯ, ಯಾಕೆ ನಗ್ತಾ ಇದೆಯಾ? ನಿನ್ನ ಮುಖದಲ್ಲಿ ಕಳೆ ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ನನಗೆ ಹೇಳಲ್ವಾ? ಏನು ಹೇಳು ಆರ್ಯ. ಏನಿಲ್ಲಮ್ಮ. ಆರ್ಯ, ಅಮ್ಮ, ಇದನ್ನ ಯಾಕೆ ತಗೊಂಬಂದ್ರಿ? ಈಗಷ್ಟೇ ಊಟ ಆಯ್ತಲ್ಲ, ನೀವು ಯಾವಾಗಲೂ ನನಗೆ ತಿನ್ನಿಸ್ತಾನೇ ಇರ್ತೀರಮ್ಮ. ನೀನು ಹೀಗೆ ಆರಾಮಾಗಿ ಸಿಗೋದೇ ಅಪರೂಪ. ನೀನು ಹೀಗೆ ಸಿಕ್ಕಿದಾಗ ಎತ್ತಿಟ್ಟಿದ್ನ ಮಾಡಿಟ್ಟಿದ್ನ ಕೊಡಬೇಕು ಅನ್ನೋದು ನನ್ನ ಆಸೆ. ನಮಗೆ ಪ್ರೀತಿ ಕಾಳಜಿ ತೋರ್ಸಕ್ಕೆ ಬರೋದೇ ಊಟ ತಿಂಡಿ ಮೂಲಕ ಅಲ್ವಾ? ಆಫೀಸಲ್ಲೆಲ್ಲ ಹೇಗೆ ನಡೀತಿದೆ ಆರ್ಯ? ಚೆನ್ನಾಗಿ ನಡೀತಿದೆ ಅಮ್ಮ. ನೀನು ಲಂಡನ್ಗೆ ಹೋಗೋದ್ರಿಂದ ತೊಂದರೆ ಏನೂ ಇಲ್ಲ ಅಲ್ವಾ? ಏನಿಲ್ಲಮ್ಮ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೀನು ಲಂಡನ್ಗೆ ಹೋಗ್ತೀಯಾ, ಇವರಿಬ್ರು ರೂಮ್ನಲ್ಲಿ ಫೋನ್ ನೋಡ್ಕೊಂಡು ಕೂತಿರ್ತಾರೆ. ನನ್ನ ಜೊತೆ ನಾನೇ ಮಾತಾಡಬೇಕೇನೋ. ಯಾವಾಗ ನೋಡಿದ್ರು ಫೋನಲ್ಲಿ ಇರ್ತಾರೆ ಆರ್ಯ. ನೇರವಾಗಿ ಮಾತಾಡೋದು ಬಿಟ್ಟು ಯಾವಾಗಲೂ ಫೋನಲ್ಲಿ ಮೆಸೇಜ್ ಮಾಡ್ಕೊಂಡು ಕೂತಿರ್ತಾರೆ. ಒಬ್ರಿಗೊಬ್ರು ಸಮಯ ಕೊಟ್ಟರೆ ತಾನೇ ಸಂಬಂಧಗಳು ಗಟ್ಟಿಯಾಗೋದು. ಏನೋಪ್ಪ
ಜೀವನ ಎಲ್ಲ ಕಂಡು ವೈರಾಗ್ಯ ಬಂದವ್ರ ಥರ ಆಡ್ತಾರೆ. ಈ ವಯಸ್ಸಿನಲ್ಲಿ ನನಗೆ ಬರಬೇಕಾಗಿರೋದು ವೈರಾಗ್ಯ. ಅಮ್ಮ, ವೈರಾಗ್ಯದ ಮಾತು ಈಗ ಯಾಕೆ? ನಾನು ವೈರಾಗ್ಯದ ಬಗ್ಗೆ ಮಾತಾಡಬಾರ್ದು ಅಂದರೆ ನೀನು ಅನುರಾಗದ ಬಗ್ಗೆ ಯೋಚನೆ ಮುಂದುವರಿಸು. ಅಮ್ಮ, ಏನೋ ಮನ್ಸಿಗೆ ಬಂತು ಹೇಳಿದೆ. ಇದನ್ನ ತಗೋ, ಆಗಲೇ ಲೇಟ್ ಆಯಿತು, ಮಲ್ಗ್ತೀನಿ. ಸರಿ, ಗುಡ್ ನೈಟ್ ಮಾ. ಗುಡ್ ನೈಟ್. ನಿನ್ನೆ ಕೇಳಿದ್ದು ಡೀಟೇಲ್ಸ್ ರಾತ್ರಿವರೆಗೂ ಕಾಯಿಸಿ ಸ್ವಿಚ್ ಆಫ್ ಮಾಡಿಕೊಂಡ್ರಿ. ಇವತ್ತು ಮಧ್ಯಾಹ್ನದೊಳಗೆ ನಾನು ಕೇಳಿದ್ದ ಅಷ್ಟು ಡೀಟೇಲ್ಸ್ ಬರದೆ ಹೋದರೆ ಫೋನಲ್ಲಿ ಮಾತುಕತೆ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪಾಟ್ಲಕ್ ಬರ್ತಾ ಇದ್ದೀರಾ? ಪಾಟ್ಲಕ್ ಸರ್, ಲಂಚ್. ಇಟ್ಸ್ ಲೈಕ್ ಅ ಗೆಟ್ ಟುಗೆದರ್. ನಾವೇ ಮೆನು ಎಲ್ಲ ತಗೊಂಬರೋದು, ಆಫೀಸಲ್ಲಿ ಕೂತು ಹಂಚ್ಕೊಂಡು ತಿನ್ನೋದು. ದಟ್ಸ್ ಆಲ್. ಏನು ಹೆಸರು? ನೀಲ್. ಓಹ್ ಸಾರಿ, ಪಾಟ್ಲಕ್. ನೀವು ಹೋಗಿ, ನಾನು ಬರಲ್ಲ. ಬನ್ನಿ ಸರ್, ಒಂಥರ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ. ನನಗೆ ಕೆಲಸ ಇದೆ, ನೀವು ಹೋಗು. ಅಲ್ಲ, ಕೆಲಸ ನಮಗೂ ಇದೆ, ಆದರೆ ಬಟ್ ನೀವು ಓಕೆ, ಯೋ ಲಾಸ್. ಸಿಯಾ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು.